ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಕೈಗಾರಿಕಾ ಇಲಾಖೆ ವ್ಯಾಪ್ತಿಯ ಕರ್ನಾಟಕ ಸಾಬೂನು ಮಾರ್ಜಿಕ ನಿಯಮಿತದ ಅಡಿಯಲ್ಲಿ ಸಿಎಸ್ಆರ್ ಅನುದಾನದಲ್ಲಿ ಬೆಳಗಾವಿ, ವಿಜಯಪುರ ಹಾಗೂ ಬಾಗಲಕೋಟೆ ವಿಭಾಗದ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಕಿಟ್ ವಿತರಣಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸಸಿಗೆ ನೀರುಣಿಸುವ ಮೂಲಕ ಸಂಸದ ರಮೇಶ್ ಜಿಗಜಿಣಗಿ, ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹಾಗೂ ಹಲವು ಜನ ಅಧಿಕಾರಿಗಳು ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಸಾಂಕೇತಿಕವಾಗಿ 20 ಜನ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಕಿಟ್ ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಂಸದ ರಮೇಶ್ ಜಿಗಜಿಣಗಿ ಅವರು ಮಾತನಾಡಿ, ಕರ್ನಾಟಕ ಸಾಬೂನು ಮತ್ತು ಮಾರ್ಜಿಕ ನಿಯಮಿತ ಸಂಸ್ಥೆಯ ಸಿಎಸ್ಆರ್ ಅನುದಾನವನ್ನು ಬಳಕೆ ಮಾಡಿಕೊಂಡು ಅರಣ್ಯ ಇಲಾಖೆಯ 10,000 ಸಿಬ್ಬಂದಿಗಳಿಗೆ ಕಿಟ್ ವಿತರಿಸುತ್ತಿರುವುದು ಅನುದಾನದ ಸದ್ಬಳಕೆಯಾಗಿದೆ. ಕಷ್ಟಕರ ಮತ್ತು ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸಿ ವನ್ಯಜೀವಿ ಹಾಗೂ ಅರಣ್ಯ ಸಂರಕ್ಷಣೆ ಮಾಡುತ್ತಿರುವ ಮುಂಚೂಣಿ ಸಿಬ್ಬಂದಿಗಳಿಗೆ ಅತ್ಯಂತ ಅವಶ್ಯಕವಿರುವ ಕಿಟ್ ವಿತರಣೆ ಮಾಡುವ ಉತ್ತಮ ಕಾರ್ಯಕ್ಕೆ ಈ ಅನುದಾನ ವಿನಿಯೋಗವಾಗುತ್ತಿದೆ ಎಂದು ಹೇಳಿದರು. ಬಹಳ ರಾಜಕಾರಣಿಗಳಾಗಿ ಭಾಳ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ. ಆದರೆ ಇಂಥ ಕಾರ್ಯಕ್ರಮಗಳಲ್ಲಿ ಜೀವನದಾಗ ಇದು ಮೊದಲನೇ ಸಲ ಅಂತೇಳಿ ನಾನು ಹೇಳಲಿಕ್ಕೆ ರಾಜ್ಯದಲ್ಲಿರ್ತಕ್ಕಂಥ ನಾನು ಕೂಡ 18 ವರ್ಷ ಮಂತ್ರಿ ಆದ. ನಮಗೆ ಯಾವತ್ತೂ ಕೂಡ ಇಂಥವೆಲ್ಲ ಹೊಳಿಲಿಲ್ಲ. ಎಂಬಿ ಪಾಟೀಲ್ರು ನೋಡ್ರಿ, ತಾವು ಒಬ್ಬ ಇಲಾಖೆಯ ಇಂಡಸ್ಟ್ರಿ ಇಲಾಖೆಯ ಮಂತ್ರಿಗಳಾಗಿ ಈ ಒಂದು CRS ಫಂಡ್ನಲ್ಲಿ ಅತ್ಯಂತ ಕಷ್ಟದಲ್ಲಿ ಕೆಲಸ ಮಾಡತಕ್ಕಂಥ ತಮ್ಮವನ್ನು ನೆನೆಸ್ಕೊಂಡು ಅದಕ್ಕೆಲ್ಲ ಕಾರಣೀಭೂತರಾರು ಅಂದ್ರೆ ಧ್ರುವ ಪಾಟೀಲ್ ತಮ್ಮ ಅನುಭವಗಳನ್ನು ಹೇಳಿ ಕಂದಿಯವರಿಗೂ ಕೂಡ ಅದನ್ನು ತಿಳಿಸಿ, ನೋಡಪ್ಪ ಹೀಗೆಲ್ಲ ಪಾಪ ಕಷ್ಟದಲ್ಲಿ ಅವರು ಕೆಲಸ ಮಾಡ್ತಾರೆ, ಅವ್ರಿಗೇನಾದರೂ ಸಹಾಯ ಮಾಡೋದು ಒಳ್ಳೆಯದು ಅಂದಾಗ ಅವರು ಒಂದು ಸ್ವಲ್ಪ ಈ CRS ಫಂಡ್ನಲ್ಲಿ ಇಲಾಖೆಯ ಫಂಡ್ನಲ್ಲಿ ಸುಮಾರು ರಾಜ್ಯದ ಸುಮಾರು 10,000 ಜನರಿಗೆ ಈ ಏನು ಕಿಟ್ಗಳನ್ನು ಕೊಡ್ತಾ ಇದ್ದಾರೆ. ಇದು ಬಹಳ ಅದ್ಭುತವಾದಂಥ ಕೆಲಸ ಅಂಥೇಳಿ ನಾನು ಭಾವಿಸ್ತೀನಿ. ಸಮಾಜದಲ್ಲಿ ಇಂಥ ಕೆಲಸಗಳು ನಡಿಬೇಕು. ಯಾಕಂತಂದರೆ ಭಾಳ ಕಷ್ಟದಲ್ಲಿ ನೀವೆಲ್ಲ ಕೆಲಸ ಮಾಡಿರಿ. ಧ್ರುವ ಹೇಳಿದ್ರೆ ತಾನು ನೋಡಿರ್ತಕ್ಕಂಥ ಅನುಭವ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇರುವ ಸ್ಟಾಫ್ಗಳಿಗೆ, ಅದು ಕೆಳವರ್ಗದ ಸ್ಟಾಫ್ಗಳು, ಅವರಿಗೆ ನೆನೆಸ್ಕೊಂಡ್ರೆ ಬಹಳ ಒಳ್ಳೆಯದು ಅನ್ನತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ಇದೇ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ಇದು ಅತ್ಯಂತ ಅರ್ಥಪೂರ್ಣ ಕಾರ್ಯಕ್ರಮ. ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ KSDL ಮೂಲಕ ಬರುವ CSR ಫಂಡ್ನಿಂದ ಇಂದು 10,000 ಜನ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಕಿಟ್ ವಿತರಿಸಲಾಗುತ್ತಿದೆ. ಮಳೆ, ಗಾಳಿ, ಚಳಿಯನ್ನ ಲೆಕ್ಕಿಸದೆ ಕೆಲಸ ಮಾಡುವವರು ಅರಣ್ಯ ಇಲಾಖೆ ಸಿಬ್ಬಂದಿಗಳು. ಹೀಗಾಗಿ ಅವರಿಗೆ ಒಳ್ಳೆಯ ಶೂ, ಜಾಕೆಟ್ ಕೊಡಬೇಕು ಎಂಬ ಉದ್ದೇಶದಿಂದ ಕಿಟ್ ವಿತರಿಸಲಾಗುತ್ತಿದೆ. ಮುಂಬರುವ ದಿನಗಳಲ್ಲಿ 2 ವರ್ಷಕ್ಕೊಮ್ಮೆ ಸರ್ಕಾರದಿಂದಲೇ ಕೊಡಬೇಕು. ಈ ನಿಟ್ಟಿನಲ್ಲಿ ಸಿಎಂ ಹಾಗೂ ಅರಣ್ಯ ಸಚಿವರಿಗೆ ವಿನಂತಿ ಮಾಡಿಕೊಳ್ಳುವೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಆನಂದ್ ಕೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರ್ಗಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಿಷಿ ಆನಂದ್, KSDLದ ವ್ಯವಸ್ಥಾಪಕ ನಿರ್ದೇಶಕರಾದ PKM ಪ್ರಶಾಂತ್, ಬೆಳಗಾವಿ ವಿಭಾಗದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ಚವ್ಹಾಣ್, ವನ್ಯಜೀವಿ ಮಂಡಳಿ ಸದಸ್ಯರಾದ ಧ್ರುವ ಎಂ ಪಾಟೀಲ್, ವಿಜಯಪುರ ಅರಣ್ಯ ಉಪ ಸಂರಕ್ಷಣಾಧಿಕಾರಿ ಮಲ್ಲಿನಾಥ್ ಕುಸ್ನಾಳ್, KBJNL ಉಪ ಸಂರಕ್ಷಣಾಧಿಕಾರಿ NK ಬಾಘಾಯತ್ ಸೇರಿದಂತೆ ಅರಣ್ಯ ಇಲಾಖೆ ಹಾಗೂ KSDL ಅಧಿಕಾರಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಮ್ಮ ಸಂಸತ್ ಸದಸ್ಯರು ಹೇಳಿದಾಗೆ ಒಂದು ಅತ್ಯಂತ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಇವತ್ತು ಈ ಯೋಜನೆ ನಮಗೆ ಇಂಡಸ್ಟ್ರೀಸ್ ಮಿನಿಸ್ಟರ್ ಆದಮೇಲೆ ವಿವಿಧ ಇಂಡಸ್ಟ್ರೀಸ್ದವ್ರು ನಮ್ಮ ಕಡೆ ಬರ್ತಾರೆ. ನಾವು ನನ್ನ ಜಿಲ್ಲೆಯಲ್ಲಿ ವಿಶೇಷವಾಗಿ ನಮ್ಮ ಮತಕ್ಷೇತ್ರದಲ್ಲಿ ಶಾಲಾ ಕಟ್ಟಡಗಳು ಅದಕ್ಕೆ ಅಂತ ದುಡ್ಡನ್ನು ಕೇಳ್ತಾ ಇದ್ವಿ. ಮಮತಾಪುರ ಫಾರೆಸ್ಟ್ಗೂ ಕೊಡಿಸಿವಿ ಇಲ್ಲ ಅಂತಲ್ಲ. ಆದರೆ ಈ ಒಂದು ಯೋಚನೆ ನಮಗೂ ಕೂಡ ಇರಲಿಲ್ಲ. ನಮಗೆ KSDLನಿಂದ ಏನು CSR ಬರ್ತದೆ, ಪ್ರತಿ ವರ್ಷ ಒಂದು 2-3 ಕೋಟಿ ರೂಪಾಯಿ ನಮಗೂ ಸಚಿವನಾಗಿ ನಮಗೂ ಒಂದು ಅರ್ಧ ಭಾಗ ಬರ್ತದೆ, ಅರ್ಧ ಭಾಗ CS ನಾಡಗೌಡರಿಗೆ ಹೋಗ್ತದೆ. ಇದು ಚೇರ್ಮನ್ ಇದೆ. ಇಲ್ಲಿ MSILನಾಗ MCA ಹೀಗೆಲ್ಲ ಬರ್ತದೆ. ಅದಕ್ಕೆ ಧ್ರುವ ಪಾಟೀಲ್ ಒಂದು ಪ್ರಾಜೆಕ್ಟ್ ರೆಡಿ ಮಾಡಿಕೊಂಡು, ಇಲ್ಲ ನಮಗೆ ನಾನು ಹೋಗಿ ನೋಡಿದ್ದೀನಿ, ಪಾಪ ಎಲ್ಲ ಏನೋ ನಮ್ಮ ಅರಣ್ಯ ಸಂರಕ್ಷಕರಿದ್ದಾರೆ, ಅವರು ಮಳೆಯಲ್ಲಿ ಗಾಳಿಯಲ್ಲಿ ಅದು ಅರಣ್ಯ ಪ್ರದೇಶ ಒಳಗಡೆ ಗೊತ್ತಿಗೂ ಸಹ ಹೋಗಿ ಮಳೆ, ಗಾಳಿ, ಚಳಿ ಒಂದು ದಿವಸ ಲಕ್ಷಿಸದೆ, ಬಿಸಿಲು ಲೆಕ್ಕಿಸದೆ ಒಂದು ದಿವಸ ಅವರು ಕೆಲಸ ಮಾಡ್ತಾರೆ.
ಅವರಿಗೆ ನಾವು ಒಂದು ಜಾಕೆಟನ್ನು ಕೊಡಬೇಕು, ಅವ್ರಿಗೆ ಒಂದು ಒಳ್ಳೆಯ ಶೂಸನ್ನು ಕೊಡಬೇಕು. ತನ್ನ ಅನುಭವವನ್ನು ಹೇಳಿದರು, ಶೂಸನ್ನು ಕೊಡಬೇಕು. ಯಾಕಂದರೆ ಹಾಗೆ ಬರಗಾಲೇ ಒಂದು ಅಂಥವ್ರು ಕೂಡ ಇದ್ದಾರೆ. ಅದು ಪರ್ಮನೆಂಟ್ ಇರಲಿ, ಟೆಂಪ್ರರಿ ಇರಲಿ, ಖಾಯಂ ಇರಲಿ, ಎಲ್ಲರಿಗೂ ಕೂಡ ಕೊಡಬೇಕು ಅಂತೇಳಿ ಒಂದು ನಿರ್ಧಾರ ಮಾಡಿ ಉಳಿದ ಎಲ್ಲ ಇವತ್ತು ಅರಣ್ಯ ಸಂರಕ್ಷಕರು ತಮಗೆ ಈ ಒಂದು ಕಿಟ್ಟನ್ನು ದಿವಸ ಕೊಡ್ತಾ ಇದ್ದೀವಿ. ಎರಡನೇ ಕಾರ್ಯಕ್ರಮ ನಮಗೊಂದು ಕಾರ್ಯಕ್ರಮ ಇವತ್ತು ಮೈಸೂರಿನಲ್ಲಿ ನಮ್ಮ ಅರಣ್ಯ ಸಚಿವರು ಕೂಡ ದಿವಸ ಅಲ್ಲಿ ಬಂದು ಇವತ್ತು ಒಂದು ಕಾರ್ಯಕ್ರಮ ಆಯಿತು. ಇದು ಎರಡನೇ ಕಾರ್ಯಕ್ರಮ ಇವತ್ತೊಂದು ದಿವಸ ಇಲ್ಲಿ ನಡೀತಾ ಇದೆ. ಒಟ್ಟಾರೆ ಇವತ್ತು ಚಾಮರಾಜನಗರದಿಂದ ಇವತ್ತು ಇದೀಗ ಆಗಲೇ ಯಾರು ಹೇಳಿದ್ರು ಗೋವಾ ಬೋರ್ಡರ್ ಅವರಿಗೆ, ಇವತ್ತು ಗೋವಾ ಬೋರ್ಡರ್ ಯಾರು ಜಾಗ ಹೇಳಿದಾರೆ ನನಗೂ ಭೀಮ್ಗಢವರೆಗೆ ಎಲ್ಲ ಅರಣ್ಯ ಸಂರಕ್ಷಕರಿಗೆ ನೀಡಿ ಈ ಒಂದು ಕಿಟ್ಟನ್ನು ಇವತ್ತಿನ ದಿವಸ ನಾವು ಕೊಡ್ತಾ ಇದ್ದೀವಿ. ಬಹುಶಃ ಇದು ಉಪಯೋಗ ಆಗ್ತದೆ. ಮತ್ತು ನಾವು ಮಂಜುನಾಥ ಚವ್ಹಾಣ್ ವಿಚಾರ ಮಾಡ್ಕೊತಿದ್ದೆ ನಾನು, ಇದು 2 ವರ್ಷ ಆದಮೇಲೆ ನಾವೀಗ ಮಂತ್ರಿಗಳಿದ್ದೀವಿ, ಇಲಾಖೆ ಸಚಿವರಿದ್ದೀವಿ, CSR ಇದೆ ಹೇಳಿದ್ದೀವಿ. ಇದು ನಿರಂತರವಾಗಿ ಒಂದು ಇಲಾಖೆ ಕಾರ್ಯಕ್ರಮ ಆಗಬೇಕು. ಆ ಸಲುವಾಗಿ ನಾನು ಲೆಟ್ರ್ ಕೊಡ್ತೀನಿ. ಪ್ರತಿ 2 ವರ್ಷದಲ್ಲಿ 2 ವರ್ಷದಂತ 3ನೇ ವರ್ಷಕ್ಕೆ ಈ ಕಿಟ್ಟ ಸರ್ಕಾರದ ವತಿಯಿಂದಲೇ ಕೊಡಬೇಕು, CSR ವತಿಯಿಂದಲೇ ಕೊಡಬೇಕು. ಇದು ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಅರಣ್ಯ ಸಚಿವರಿಗೆ ಇವತ್ತೊಂದು ದಿವಸ ಒಂದು ವಿನಂತಿಯನ್ನು ಮಾಡಿಕೊಂಡು ಅದನ್ನು ಆ ಪ್ರೋಗ್ರಾಮ್ ಆಗಿ ಇವತ್ತೊಂದು ದಿವಸ ಮಾಡಲಿಕ್ಕೆ ಒಂದು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅನ್ನೋ ಮಾತನ್ನು ಹೇಳ್ತೇನೆ.